ನನ್ನ ಇಲಾಖೆಯಲ್ಲಿ ಸುಮಾರು ಪ್ರಮೋಷನ್ಗಳನ್ನ ಸುಮಾರು ಏನು ಅನುಕಂಪದ ಆಧಾರದ ಮೇಲೆ ನಾವು ಕೊಡಬೇಕಾಗಿತ್ತು ಅದನ್ನ ಮತ್ತು ಕೆಲವು ತತ್ಕಾಲ ಪಟ್ಟಿಯಲ್ಲಿ ಬಿಡುಗಡೆ ಆದ್ರೂ ಕೂಡ ಕೆಲವೊಂದು ಕಾರಣಾಂತರದಿಂದ ಕಂಪ್ಲೇಂಟ್ ಬಂದಿರೋದ್ರಿಂದ ಸುಮಾರು ಅಂಗನವಾಡಿ ಟೀಚರ್ ಮತ್ತು ಕಾರ್ಯಕರ್ತರಿಗೆ ನಾವು ಇದನ್ನ ಕೊಟ್ಟಿರ್ಲಿಲ್ಲ. ಸೊ ಪ್ರಮೋಷನ್ ಆಗಿರ್ಬೋದು ಅಥವಾ ಅನುಕಂಪದ ಆಧಾರದ ಮೇಲೆ ಆಗಿರ್ಬೋದು ತಾತ್ಕಾಲ ಪಟ್ಟಿಯಲ್ಲಿರುವಂತವ್ರಿಗೆ ಇವತ್ತು ಒಂದು ಸುಮಾರು 35 ಜನರನ್ನ ಕರೆದು ಎಲ್ಲರದನ್ನು ಕ್ಲಿಯರ್ ಮಾಡಿದ್ವಿ. ಜೊತೆಯಲ್ಲಿ ನನ್ನ ಇಲಾಖೆಯಲ್ಲಿ ಸುಮಾರು 9 ಜನರಿಗೆ ಇವತ್ತು ನಾವು ನೌಕರಿಯನ್ನ ಕೊಡುವಂತ ಒಂದು ಏನು ನಾನು ನನ್ನ ಕ್ಷೇತ್ರದಲ್ಲಿ ವಾಗ್ದಾನ ಮಾಡಿದ್ದೆ. ಸೊ ಬೆಳಗಾವಿಯಲ್ಲಿ ಸುಮಾರು 9 ಜನರಿಗೆ ನಾವು ಇವತ್ತು ನೌಕರಿಯನ್ನು ಕೂಡ ಕೊಟ್ಟಿದ್ದೀವಿ. ಒಂದೇ ನಮ್ಮ ಗುರಿ ಏನು ಅಂತಂದ್ರೆ ಇಲ್ಲಿ ರಾಜಕಾರಣವನ್ನ ಮಾಡದೆ ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಯಾರು ಮೆರಿಟ್ ನಲ್ಲಿ ಇದ್ದಾರೆ, ಯಾರಿಗೆ ನಿಜವಾಗ್ಲೂ ಕೂಡ ಈ ಒಂದು ಕೆಲಸದ ಅವಶ್ಯಕತೆ ಇದೆ, ಯಾವ ಇನ್ಫ್ಲುಯೆನ್ಸ್ಗೂ ಒಳಗಾಗದೆ ಯಾರು ಕಡೆಯಿಂದಲೂ ಕೂಡ ಕರಪ್ಷನ್ ಆಗದ ರೀತಿಯಲ್ಲಿ ಬಹಳಷ್ಟು ಕಾಳಜಿಯನ್ನ ವಹಿಸಿ ಯಾರು ನಿಜವಾಗ್ಲೂ ಅರ್ಹರಿದ್ದಾರೆ, ಯಾರಿಗೆ ನಿಜವಾಗ್ಲೂ ಈ ಕೆಲಸದ ಅವಶ್ಯಕತೆ ಇದೆ ಅಂತವರನ್ನ ಹುಡುಕಿ ಯಾವ ಒಂದು ರಾಜಕೀಯ ಒತ್ತಡಕ್ಕಾಗ್ಲಿ ಯಾವುದೇ ಒಂದು ಇನ್ಫ್ಲುಯೆನ್ಸ್ಗೆ ಮನೆಯದಲ್ಲೇ ಇವತ್ತು ಈ ನಿರ್ಧಾರವನ್ನ ತೆಗೆದುಕೊಂಡು ಈ ಒಂದು ಕೆಲಸವನ್ನ ಮಾಡಿದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ.